ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ದರ್ಶನ್ಗೆ ಹೈಕೋರ್ಟ್ನಿಂದ ಜಾಮೀನು ಮಂಜೂರಾಗಿದೆ. ಷರತ್ತುಬದ್ಧ ಜಾಮೀನು ಸಿಕ್ಕಿದೆ. ಕಿಲ್ಲಿಂಗ್ ಸ್ಟಾರ್ ದರ್ಶನ್ಗೆ ಹಾಗಾದ್ರೆ ಆಪರೇಷನ್ ಆಗುತ್ತಾ? ಡೌಟ್ ಅಂತಲೇ ಹೇಳಲಾಗ್ತಾ ಇದೆ. ಸರ್ಜರಿ ಬೇಕಾ ಬೇಡವಾ ಅದು ದರ್ಶನ್ಗೆ ಬಿಟ್ಟಿದ್ದು. ಜಾಮೀನು ಸಿಕ್ಕಿದ್ರಿಂದ ಚಿಕಿತ್ಸೆಗೆ ಅಡೆತಡೆ ಇಲ್ಲ. ಆಪರೇಷನ್ ನಿರ್ಧಾರ ದರ್ಶನ್ಗೆ ಬಿಟ್ಟಿದ್ದು. ಫಿಸಿಯೋಥೆರಪಿ ಮೂಲಕ ದರ್ಶನ್ಗೆ ಚಿಕಿತ್ಸೆ ಮುಂದುವರಿಯುವ ಸಾಧ್ಯತೆ ಇದೆ ಅಂತಲೇ ಹೇಳಲಾಗ್ತಾ ಇದೆ. ದರ್ಶನ್ಗೆ ಹೈಕೋರ್ಟ್ ಷರತ್ತುಬದ್ಧ ಜಾಮೀನನ್ನ ಮಂಜೂರು ಮಾಡಿದೆ. ಈಗಾಗಲೇ ಮಧ್ಯಂತರ ಜಾಮೀನಿನ ಮೇಲೆ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಪಡಿತಾ ಇರುವಂತಹ ದರ್ಶನ್ ಸರ್ಜರಿ ಮಾಡಿಸ್ಕೋತಾರಾ ಇಲ್ವಾ ಅನ್ನುವಂತಹ ಪ್ರಶ್ನೆ, ಈಗಲೂ ಕೂಡ ಆಪರೇಷನ್ ಡೌಟೇ ಅನ್ನುವಂತಹ ಮಾಹಿತಿಗಳು ಸಿಗ್ತಾ ಇದೆ. ಜಾಮೀನು ಸಿಕ್ಕಿರೋದ್ರಿಂದ ಚಿಕಿತ್ಸೆಗೆ ಯಾವುದೇ ರೀತಿಯ ಅಡೆತಡೆ ಇಲ್ಲ. ಆಪರೇಷನ್ ನಿರ್ಧಾರ ದರ್ಶನ್ಗೆನೇ ಬಿಟ್ಟಿದ್ದು. ಫಿಸಿಯೋಥೆರಪಿ ಮುಖಾಂತರವೇ ದರ್ಶನ್ಗೆ ಚಿಕಿತ್ಸೆ ಮುಂದುವರಿಯುವ ಸಾಧ್ಯತೆ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಕಿರಣ್, ದರ್ಶನ್ಗೆ ಈಗ ರೆಗ್ಯುಲರ್ ಬೇಲ್ ಸಿಕ್ಕಿದೆ. ಸೊ ಸರ್ಜರಿ ಮಾಡಿಸ್ಕೊಳ್ಳಲ್ವಾ ಅನ್ನುವಂತಹ ಪ್ರಶ್ನೆ ಇತ್ತು. ಇನ್ನು ಆಪರೇಷನ್ ಡೌಟ್ ಅನ್ನುವಂತಹ ವಿಚಾರವೇ ಈಗ ಹೆಚ್ಚಾಗಿ ಚರ್ಚೆ ಆಗ್ತಾ ಇರುವಂತದ್ದು. ಖಂಡಿತ ವೀಣಾ, ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ದರ್ಶನ್, ಪವಿತ್ರ ಗೌಡ ಸೇರಿದಂತೆ 7 ಆರೋಪಿಗಳಿಗೆ ಹೈಕೋರ್ಟ್ ನಿಂದ ಬಿಗ್ ರಿಲೀಫ್ ಸಿಕ್ಕಿರ್ತಕ್ಕಂಥದ್ದು. ಮುಖ್ಯವಾಗಿ ಏನಂದ್ರೆ ನಟ ದರ್ಶನ್ಗೆ ಮೆಡಿಕಲ್ ಆಧಾರದ ಮೇಲೆ, ಮೆಡಿಕಲ್ ಗ್ರೌಂಡ್ಸ್ ಮೇಲೆ ಮಧ್ಯಂತರ ಜಾಮೀನು ಸಿಕ್ಕಿತ್ತು. ಈಗ ಸಾಕಷ್ಟು ವಾದ ಪ್ರತಿವಾದ ನಡೆದು ಇವತ್ತು ಮಹತ್ವದ ತೀರ್ಪು ಹೈಕೋರ್ಟ್ ನಿಂದ ಹೊರಬಿದ್ದಿರ್ತಕ್ಕಂಥದ್ದು. ನ್ಯಾಯಮೂರ್ತಿಗಳಾದ ವಿಶ್ವಜಿತ್ ಜೋಶಿ ಅವರು ಒಂದು ತೀರ್ಪನ್ನ ಕೊಟ್ಟಿದ್ದಾರೆ. ದರ್ಶನ್ಗೆ ರೆಗ್ಯುಲರ್ ಜಾಮೀನನ್ನ ಕೊಟ್ಟಿರ್ತಕ್ಕಂಥದ್ದು. ಎಲ್ಲ 7 ಆರೋಪಿಗಳಿಗೂ ಸಹ ಬಿಗ್ ರಿಲೀಫ್ ಸಿಕ್ಕಿರ್ತಕ್ಕಂಥದ್ದು. ಮುಖ್ಯವಾಗಿ ಏನಂದ್ರೆ ಜಾಮೀನು ಮಂಜೂರಾಗಿರ್ತಕ್ಕಂಥದ್ದು. ಅಲ್ಲಿ ಮುಖ್ಯವಾಗಿ ಏನಂದ್ರೆ ಜಾಮೀನು ಕೊಡೋ ಸಂದರ್ಭದಲ್ಲಿ ಆಪರೇಷನ್ ಮಾಡ್ತೀವಿ ಅಂತ ಹೇಳಿ 11ನೇ ತಾರೀಕಿಗೆ ಒಂದು ಅಫಿಡವಿಟ್ ಅನ್ನ ಸಹ ನ್ಯಾಯಾಲಯಕ್ಕೆ ಏನು ಆರೋಪಿಗಳ ಪರ ವಕೀಲರು, ದರ್ಶನ್ ಪರ ವಕೀಲರು ಸಿ.ವಿ. ನಾಗೇಶ್ ಕಳಿಸಿದ್ರು, ಮತ್ತೆ ಮನವಿಯನ್ನ ಕೂಡ ಮಾಡಿದ್ರು. ಈಗ ಆಪರೇಷನ್ ಆಗಿದೆಯಾ ಇಲ್ವಾ ಅನ್ನೋದ್ರ ಬಗ್ಗೆನೂ ಸಹ ಸಾಕಷ್ಟು ಸಂಶಯ ಮೂಡ್ತಾ ಇರ್ತಕ್ಕಂಥದ್ದು. ಈಗ ಜಾಮೀನು ಸಿಕ್ಕಿದ ಹಿನ್ನೆಲೆಯಲ್ಲಿ ಏನಾದ್ರೂ ದರ್ಶನ್ ಅಲ್ಲಿಂದ ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆಗ್ತಾರ? ಈಗ ರೆಗ್ಯುಲರ್ ಬೇಲ್ ಆಗಿರೋದ್ರಿಂದ ಬೇಲ್ ಆಗಿಲ್ಲ ಅಂದ್ರೆ ಬಳ್ಳಾರಿ ಜೈಲಿಗೆ ಮತ್ತೆ ಶಿಫ್ಟ್ ಆಗ್ಬೇಕಿತ್ತು. ಕೆಲ ಹಂತದ ನ್ಯಾಯಾಲಯಕ್ಕೆ ಹಾಜರಾಗಿ ಈಗ ಬಳ್ಳಾರಿಗೆ ಹೋಗೋದು ತಪ್ಪಿರ್ತಕ್ಕಂಥದ್ದು. ಈಗ ಮುಖ್ಯವಾಗಿ ಏನಂದ್ರೆ ದರ್ಶನ್ ಜಾಮೀನು ಕೊಡೋ ಸಂದರ್ಭದಲ್ಲಿ ಯಾವೆಲ್ಲ ಕಂಡೀಷನ್ ಗಳನ್ನ ಹಾಕಿದ್ದಾರೆ ಅಂದ್ರೆ, ಈ ಹಿಂದೆ ಕೂಡ ಮಧ್ಯಂತರ ಜಾಮೀನು ಕೊಡೋ ಸಂದರ್ಭದಲ್ಲಿ ಯಾವುದೇ ರೀತಿ ಆರೋಪಿಗಳು ಯಾರು ಸಹ ವಿಟ್ನೆಸ್ ಟ್ಯಾಂಪರಿಂಗ್ ಮಾಡಬಾರ್ದು, ಬೆದರಿಕೆ ಹಾಕ್ಬಾರ್ದು, ದೇಶ ಬಿಟ್ಟು ಹೋಗ್ಬಾರ್ದು, ಪಾಸ್ಪೋರ್ಟ್ ಅನ್ನ ಸರೆಂಡರ್ ಮಾಡಬೇಕು ಅಂತ ಹೇಳಿ ಸಾಮಾನ್ಯವಾಗಿ ಕೆಲವು ಷರತ್ತುಗಳನ್ನ ವಿಧಿಸಿತ್ತು. ಅದಲ್ಲೇ ಆ ಷರತ್ತುಗಳನ್ನ ಸಹ ಇಲ್ಲಿ ಉಲ್ಲೇಖ ಮಾಡಿದಾರಾ ಇಲ್ವಾ ಅನ್ನೋದು ನೋಡಬೇಕು. ಆದೇಶ ಪ್ರತಿ ಸಿಕ್ಕ ನಂತರ ಸಂಪೂರ್ಣ ಮಾಹಿತಿ ಸಿಗುತ್ತೆ. ಅಂದ್ರೆ ಈ ನಡುವೆ 6 ತಿಂಗಳಿಂದ ಸಹ ಜೈಲಿನಲ್ಲಿದ್ದಂತಹ ಪವಿತ್ರ ಗೌಡ, ನಾಗರಾಜು, ಲಕ್ಷ್ಮಣು, ಅನುಕುಮಾರ್, ಜಗದೀಶು, ಪ್ರದೋಷ್ ಇವ್ರಿಗೆಲ್ಲರಿಗೂ ಸಹ ಜಾಮೀನು ಸಿಕ್ಕಿರ್ತಕ್ಕಂಥದ್ದು. ಏನು ಆಪರೇಷನ್ ನಿರ್ಧಾರ ದರ್ಶನ್ಗೆ ಬಿಟ್ಟಿದ್ದು ಅಂತ ಹೇಳಿ ಸಹ ನ್ಯಾಯಾಲಯ ತಿಳಿಸಿದ್ದಾರೆ ಅನ್ನೋ ಮಾಹಿತಿ ಇರ್ತಕ್ಕಂಥದ್ದು. ರೆಗ್ಯುಲರ್ ಬೇಲ್ ಸಿಕ್ಕಿರೋದ್ರಿಂದ ಚಿಕಿತ್ಸೆ ವಿಚಾರದಲ್ಲಿ ದರ್ಶನ್ಗೆ ಯಾವುದೇ ಅಡೆತಡೆ ಇರೋದಿಲ್ಲ. ಹೀಗಾಗಿ ಅವರು ಮಾಡಿಸ್ಕೊಂಡ್ರು ಮಾಡ್ಬೋದು, ಅಥವಾ ದರ್ಶನ್ ಆಪರೇಷನ್ನಿಂದ ಹೊರ ಉಳಿಬೋದು. ಫಿಸಿಯೋಥೆರಪಿ ಮೂಲಕನೇ ಸಹ ತಾವು ಚಿಕಿತ್ಸೆಯನ್ನ ಪಡಿಬಹುದು ಅನ್ನೋದು ಸ್ಪಷ್ಟ ಆಗ್ತಾ ಇರ್ತಕ್ಕಂಥದ್ದು. ಇಲ್ಲಿ ಮಧ್ಯಂತರ ಬೇಲ್ ಕೊಡುವಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಕಂಡೀಷನ್ ಹಾಕಿತ್ತು. ಅದರಲ್ಲಿ ಬೆಂಗಳೂರಿನ ಒಳಗಡೆನೆ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಅನ್ನ ಪಡಿಬೇಕು, ಬೆಂಗಳೂರಿನ ಆಚೆ ಹೋಗಬಾರದು ಅನ್ನುವಂತಹ ಷರತ್ತಿತ್ತು, ಕಂಡೀಷನ್ ಹಾಕಲಾಗಿತ್ತು. ಸೊ ಈಗ ರೆಗ್ಯುಲರ್ ಬೇಲ್ ಸಿಕ್ಕಿರೋದ್ರಿಂದ ಅಂತಹ ಕಂಡೀಷನ್ ಏನಾದರೂ ಇರುತ್ತಾ ಅಂತ ಸಾಧ್ಯತೆಗಳೇನಾದರೂ ಇದೆಯಾ? ಈಗ ವೀಣಾ ಪಾಸ್ಪೋರ್ಟ್ ಸರೆಂಡರ್ ಮಾಡಿರೋದ್ರಿಂದ ಎಲ್ಲೂ ಸಹ ಹೋಗೋದಿಲ್ಲ. ಅಂದ್ರೆ ಕೆಳ ಹಂತದ ನ್ಯಾಯಾಲಯ ಏನು ಇನ್ಸ್ಟ್ರಕ್ಷನ್ ಕೊಟ್ಟಿರುತ್ತೆ, ಅದು ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ, ಅಲ್ಲಿ ಹೋಗಿ ಬೇಲ್ ಶೂರಿಟಿಯನ್ನು ಫರ್ನಿಷ್ ಮಾಡಬೇಕಾಗುತ್ತೆ. ಹಾಗಾಗಿ ಆ ಸಂದರ್ಭದಲ್ಲಿ ಏನು ಕಂಡೀಷನ್ ವೈಲೇಷನ್ ಮಾಡೋದಿಲ್ಲ. ಈಗಲೂ ಸಹ ಅದೇ ಕಂಡೀಷನ್ ಇರುತ್ತೆ. ಯಾಕಂದರೆ ಆರೋಪಿ ಈಗ ಯಾವಾಗ ಬೇಕಾದರೂ ಸಹ ಈಗ ಸುಪ್ರೀಂ ಕೋರ್ಟ್ನಲ್ಲಿ ಸಹ
ಆ ಬೇಲನ್ನು ರಿಜೆಕ್ಟ್ ಮಾಡಬೇಕು ಅಂತ SLPಯನ್ನು ಸರ್ಕಾರದ ಪರ ವಕೀಲರು ಸಲ್ಲಿಸಿದ್ದಾರೆ. SPP ಪ್ರಸನ್ನ ಕುಮಾರ್ ತೀವ್ರ ವಿರೋಧವನ್ನು ಸಹ ಬೇಲ್ಗಾಗಿ ವ್ಯಕ್ತಪಡಿಸಿದ್ರು. ಆದರೆ ಮೆಡಿಕಲ್ ಗ್ರೌಂಡ್ಸ್ ಮೇಲೆ ಈ ಹಿಂದೆ ಕೂಡ ಮಧ್ಯಂತರ ಜಾಮೀನು ಸಿಕ್ತು. ಆ ಸಂದರ್ಭದಲ್ಲಿ ಏನು ಕೋರ್ಟ್ನ ಪ್ರಿಮಿಸಿಸ್ ವ್ಯಾಪ್ತಿಯಲ್ಲೇ ಸಹ ಇರಬೇಕು ಅಂತ ಆದೇಶ ನೀಡಿತ್ತು. ಅದರ ವ್ಯಾಪ್ತಿಯಲ್ಲೇ ಸಹ ಟ್ರೀಟ್ಮೆಂಟ್ ತಗೊಂಡ್ಬರಬೇಕು, ಬೆಂಗಳೂರು ಬಿಟ್ಟು ಹೋಗಬಾರ್ದು ಅಂತ ಹೇಳಿ ಸೂಚನೆ ಕೊಟ್ಟಿತ್ತು. ಅದೇ ರೀತಿ ಆರ್ಡರ್ಸ್ ಇರುತ್ತೆ, ಕೆಲವು ಷರತ್ತು ಇರುತ್ತೆ. ಹೀಗಾಗಿ ಒಬ್ಬ ಆರೋಪಿ ಆಗಿರೋದ್ರಿಂದ ಪಾಸ್ಪೋರ್ಟನ್ನು ಸರೆಂಡ್ರ್ ಮಾಡ್ಕೊಂಡಿರೋದ್ರಿಂದ ಮತ್ತು ಹೊರ ರಾಜ್ಯ, ಹೊರ ಜಿಲ್ಲೆ ಮತ್ತು ವಿದೇಶಕ್ಕೆ ಹೋಗೋದು ಎಲ್ಲವೂ ಸಹ ಯಾವುದೂ ಸಹ ಮಾಡೋಗಿಲ್ಲ. ಮುಖ್ಯವಾಗಿ ಏನಂದರೆ, ನೀವು ಟ್ರೀಟ್ಮೆಂಟ್ಗಾಗಿ ವಿದೇಶಕ್ಕೆ ತೆರಳ್ತೀವಿ ಅಂದರೆ ಕೋರ್ಟ್ನ ಅನುಮತಿಯನ್ನು ಪಡ್ಕೊಂಡು ಮಾತ್ರ ಹೋಗಬೇಕಾಗುತ್ತೆ. ಹೀಗಾಗಿ ಅವು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರೋದ್ರಿಂದ, ಕೊಲೆ ಅಂತ ಗಂಭೀರ ಪ್ರಕರಣ ಎದುರಿಸ್ತಲೇ ಇರೋದ್ರಿಂದ ದರ್ಶನ್ನು ಈ ಬೆಂಗಳೂರಿನ ವ್ಯಾಪ್ತಿಯಲ್ಲೇ ಸಹ ಇರಬೇಕಾಗುತ್ತೆ. ಹೀಗಾಗಿ ಬೆಂಗಳೂರು ವ್ಯಾಪ್ತಿಯಲ್ಲೇ ಇರ್ತಕ್ಕಂಥ ಆಸ್ಪತ್ರೆಯಲ್ಲಿ ಹೆಚ್ಚಿನ ಚಿಕಿತ್ಸೆ, ಆಪ್ರೇಷನ್ನು ಯಾವುದೇ ಮಾಡಿಸ್ಕೊಬೇಕು ಅಂದರೆ ಬೆಂಗಳೂರಿನ ಪರಿಮಿತಿಯಲ್ಲೇ ಸಹ ಅವ್ರು ಆಪ್ರೇಷನ್ ಮಾಡಿಸ್ಕೊಳ್ಬೇಕಾಗುತ್ತೆ. ಈ ನಡುವೆ ಇನ್ನು ಉಳಿದಂತ ಸಿಕ್ಕಿರ್ತಕ್ಕಂಥ ಆರೋಪಿಗಳೇನಿದ್ದಾರೆ ಅವ್ರಿಗೆ ಸಹ ಬೇಲ್ ಸಿಕ್ಕೂ ಸಹ ಇವತ್ತು ರಿಲೀಸ್ ಆಗೋದು ಡೌಟ್ ಆಗಿರ್ತಕ್ಕಂಥದ್ದು. ಆರೋಪಿ A1 ಆರೋಪಿ ಆಗಿರ್ತಕ್ಕಂಥ ಪವಿತ್ರ ಗೌಡ ಇತರ ಆರೋಪಿಗಳೇನಿದ್ದಾರೆ ಅವ್ರಿಗೆ ಸಂಬಂಧಿಸಿದಂತೆ ಈಗ ಆದೇಶ ಬಂದಿರತಕ್ಕಂಥದ್ದು. ಅವ್ರಿಗೂ ಸಹ ಬಿಗ್ ರಿಲೀಫ್ ಸಿಕ್ಕಿದೆ, ಜಾಮೀನು ಸಿಕ್ಕಿದೆ. ಜಾಮೀನು ಸಿಕ್ಕರೂ ಸಹ ಇವತ್ತು ರಿಲೀಸ್ ಆಗೋದು ಡೌಟ್. ಯಾಕಂದರೆ ಮುಖ್ಯವಾಗಿ ಸರ್ಟಿಫೈಡ್ ಆದೇಶ ಪ್ರತಿ ಬೇಕಾಗುತ್ತೆ. ಅದನ್ನು ತೆಗೆದುಕೊಂಡು ಆ ಶ್ಯೂರಿಟಿಗಳನ್ನು, ಷರತ್ತುಗಳನ್ನೇನಿರುತ್ತೆ, ಇಬ್ಬರ ಶ್ಯೂರಿಟಿ, ಬಾಂಡು ಎಲ್ಲವನ್ನ ಸಹ ಕೆಳಹಂತದ ನ್ಯಾಯಾಲಯಕ್ಕೆ ಹೋಗಿ ಪೂರೈಕೆ ಮಾಡಬೇಕಾಗಿರುತ್ತೆ. ಇವತ್ತು ಆ ಸರ್ಟಿಫೈಡ್ ಕಾಪಿ ಸಿಗದಲೇ ಹೋದರೆ ಅವ್ರು ರಿಲೀಸ್ ಆಗೋದಕ್ಕೆ ಆಗೋದಿಲ್ಲ. ನಾಳೆ ರಜೆ ಇರೋದ್ರಿಂದ ಸೋಮವಾರವೇ ಸಹ ಪವಿತ್ರ ಗೌಡ ಸೇರಿದಂತೆ ಇತರ 6 ಆರೋಪಿಗಳೇನಿದ್ರೆ ಅವರು ರಿಲೀಸ್ ಆಗೋ ಚಾನ್ಸಸ್ ಇರ್ತಕ್ಕಂಥದ್ದು. ಇನ್ನೊಂದೆಡೆ BGSನಲ್ಲಿ ಚಿಕಿತ್ಸೆ ಪಡಿತಾ ಇರ್ತಕ್ಕಂಥ ದರ್ಶನ್ನು ಸುಮಾರು ಈಗಾಗಲೇ ಒಂದು 50 ದಿನ ಕಳೀತಾ ಇರ್ತಕ್ಕಂಥದ್ದು. BGS ಆಸ್ಪತ್ರೆಯಲ್ಲೇ ಚಿಕಿತ್ಸೆ ಪಡಿತಾ ಇದ್ದಾರೆ. 11ನೇ ತಾರೀಕು ಆಪರೇಷನ್ ಆಗಿದೆಯಾ ಆ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡಿತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.